ಬಿಜೆಪಿ ವಕ್ತಾರ ಹತ್ರ ಮಾತನಾಡ್ತೀನಿ. ಉತ್ಕರ್ಷ್, ನಿಮ್ಮ ಪಕ್ಷ ಮತ್ತು ಜೆಡಿಎಸ್, ನೀವು ಮತ್ತು ಜೆಡಿಎಸ್ ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀರಿ? ಸದನದ ವಿಚಾರದಲ್ಲಿ ಯಾವ್ಯಾವ ಪಾಯಿಂಟ್ಸ್ಗಳನ್ನ ಇಟ್ಕೊಂಡಿದ್ದೀರಿ? ಯಾವ ರೀತಿ ಈ ಬಾರಿ ಸೆಷನ್ ಅಲ್ಲಿ ಭಾಗಿಯಾಗಬೇಕಂತ ಅನ್ಕೊಂಡಿದ್ದೀರಿ? ನೋಡಿ, ಬಹಳ ಸ್ಪಷ್ಟವಾಗಿ ನಮ್ಮ ನಿಲುವು ಬಹಳ ಸ್ಪಷ್ಟವಾಗಿದೆ. ಇವತ್ತು ರೈತರಾಗಿರ್ಬೋದು ಅಥವಾ ನೌಕರರಾಗಿರ್ಬೋದು, ಸಾರಿಗೆ ನೌಕರರು ಮತ್ತು ಮಹಿಳೆಯರೆಲ್ಲ ಕೂಡ ಬೀದಿಯಲ್ಲಿ ಕೂತ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸೊ ಇವತ್ತು ಬೆಳಗಾವಿ ಅಧಿವೇಶನದಲ್ಲಿ ಈ ಸಂದರ್ಭದಲ್ಲಿ ಕೂಡ ನಾವು ಮಾತನಾಡ್ತಕ್ಕಂಥದ್ದು ಕಬ್ಬಿನ ಬೆಳೆಗಾರರ ಸಮಸ್ಯೆ, ಮೆಕ್ಕೆಜೋಳದ ಸಮಸ್ಯೆ, ಸಾರಿಗೆ ನೌಕರರಿಗೆ ಕಳೆದು 1 ವರ್ಷದಿಂದ ಸಂಬಳ ಆಗಿಲ್ಲ, ಅಂಗನವಾಡಿ ಕಾರ್ಯಕರ್ತರು ಇವತ್ತಿಗೂ ನಿತ್ಯ ನಿರಂತರ ಹೋರಾಟ ಮಾಡ್ತಾ ಇದ್ದಾರೆ. ಮೊನ್ನೆ ಧಾರವಾಡದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಯುವ ಸಮೂಹ ನಮಗೆ ಯಾವುದೇ ರೀತಿಯ ಸರ್ಕಾರಿ ಹುದ್ದೆಗಳು ಸಿಗ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ನಮಗೆ ಪಾಲನೆ ಆಗ್ತಾ ಇಲ್ಲ ಅಂತ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರು. ಮತ್ತೆ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತಿಗೂ ಕೂಡ ಬಹಳ ಬಡತನ ಇದೆ, ನಿರುದ್ಯೋಗದ ಸಮಸ್ಯೆಗಳು. ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತಿಗೂ ಕೂಡ ಶಿಕ್ಷಣದ ವ್ಯವಸ್ಥೆ ಹದಗೆಟ್ಟಿದೆ. ಮೊನ್ನೆ ಬಂದಿರತಕ್ಕಂಥ ರಿಪೋರ್ಟ್ನ ಪ್ರಕಾರ ಸರ್ಕಾರಿ ಶಾಲೆಗಳಲ್ಲಿ 441 ಶೌಚಾಲಯಗಳೇ ಇಲ್ಲ. ಇವತ್ತು ಸರಿಯಾಗಿ ಗುಂಡಿ ಮುಚ್ಚಕ್ಕಾಗದೆ 715 ಜನ ಸಾವನ್ನೀಡಾಗಿದ್ದಾರೆ. ಸೊ ಈ ರೀತಿ ಅನೇಕ ಸಾರ್ವಜನಿಕರ ಸಮಸ್ಯೆಗಳನ್ನ ಇಟ್ಕೊಂಡು ಬಹಳ ಪ್ರಮುಖವಾಗಿ ಮತ್ತೆ ಹೇಳಬೇಕು ಅಂದ್ರೆ ರೈತರ ಸಮಸ್ಯೆಗಳು. ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಭಾಗದಲ್ಲಿ ರಕ್ತ ಚಂದನ ಬೆಳೀತಕ್ಕಂಥ ಯಾರು ರೈತರಿದ್ದಾರೆ ಅವರು ಸುಮಾರು 1000 ಮರಗಳು ಕಳ್ಳತನ ಆಗಿದೆ. ಇದೇ ಸರ್ಕಾರ ಎಸ್ ಎಂ ಕೃಷ್ಣ ಅವರು ಇದ್ದಾಗ ಅದನ್ನ ಬಿತ್ತನೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು. ಇವತ್ತು ಯಾವುದೇ ರೀತಿಯ ಒಂದು ಸರ್ಕಾರ ಅವರಿಗೆ ಒಂದು ಸಹಕಾರವನ್ನ ಕೊಡ್ತಾ ಇಲ್ಲ. ಈ ರೀತಿ ಅನೇಕ ರೀತಿಯ ಸಮಸ್ಯೆಗಳನ್ನ ಇಟ್ಕೊಂಡು ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಹೇಳ್ತಾ ಇರೋದು ಬೆಳೆಯೋರಿಗೆ ಸಹಕಾರ ಕೊಡ್ತಾ ಇಲ್ಲ, ಕಳ್ಳತನ ಮಾಡೋರಿಗೆ ಸಹಕಾರ ಕೊಡ್ತಾ ಇಲ್ಲ. ಅದನ್ನೇ ಹೇಳ್ತಿರೋದು. ಕಳ್ಳತನ ಮಾಡ್ತಕ್ಕಂಥವ್ರು ಯಾರು ಕಳ್ಳತನ ಮಾಡ್ತಾರೆ ಅದು ಏನು ಅಂತ ಇವ್ರು ವಿಚಾರಣೆ ಕೂಡ ಮಾಡ್ಲಿಕ್ಕೆ ಇವ್ರಿಗೆ ಹಿಂಜರಿಕೆ. ಆ ರೈತರು ಹೋಗಿ ಸರ್ಕಾರದವ್ರನ್ನ ಭೇಟಿ ಮಾಡಿದ್ರು ಕೂಡ ನೀವ್ ಹೆಂಗ್ ಮಾತಾಡ್ತಿದ್ದೀರಿ ಅಂದ್ರೆ ನಿಮ್ ನಾರಾಯಣ ಸ್ವಾಮಿ ಅವರ ವಾಚ್ ವಿಚಾರ ಇಟ್ಕೊಂಡು ಎಳೆದಾಡದಂಗೆ ನೀವು ಇದನ್ನ ಹೇಳ್ತಾ ಇದ್ದೀರಿ. ನಿಮ್ಗೆ ಅರ್ಥ ಆಗಿಲ್ಲ. ನಾನು ಹೇಳಿದ್ದೆ ಬೆಳಿಲಿಕ್ಕೆ ನೀವು ಆಸಕ್ತಿ ತೋರಿಸ್ತೀರಾ, ಖಂಡಿತವಾಗ್ಲೂ ಸ್ವಾಗತ ಮಾಡ್ತೀವಿ. ಇವತ್ತು ಅದೇ ನಾನು ಕೋಲಾರ ಚಿಕ್ಕಬಳ್ಳಾಪುರ ಭಾಗದವನೇ. ಆ ರೈತರು ಹೋಗಿ ಅಲ್ಲಿನ ಮಂತ್ರಿಗಳನ್ನ ಭೇಟಿ ಮಾಡಿದಾಗ ಯಾವುದೇ ಆಸಕ್ತಿ ತೋರಿಸ್ತಾ ಇಲ್ಲ. 1000 ಮರಗಳು ರಕ್ತ ಚಂದನ ಕದ್ದಾಳಿಕೆ ಆಗಿರ್ತಕ್ಕಂಥದ್ದು. ಅದಕ್ಕೆ ಏನ್ ತಗೊಂಡು ಈ ರೀತಿ ಅನೇಕ ಸಮಸ್ಯೆಗಳಿದೆ ಹಿಡಿದ್ರು ಅನ್ಕೊಳ್ತೀನಿ. ನಿನ್ನೆ ಆಲ್ಮೋಸ್ಟ್ ನಿನ್ನೆ 2 ಕಡೆ ರಕ್ತ ಚಂದನ ಕದ್ದವ್ರನ್ನ ಹಿಡಿದಿದ್ದಾರೆ, ಅದನ್ನ ಸೀಸು ಮಾಡಿದ್ದಾರೆ. ಅದು ಬೇರೆ ಆ ಭಾಗದ್ದಲ್ಲ, ಆ ಭಾಗದ್ದೇ ಈ ರೀತಿ ಅನೇಕ ಸಮಸ್ಯೆಗಳು ಇವತ್ತು ಜನರನ್ನ ಆ ಭಾಗದಿಂದಾನೇ ಬಂದು ನೈಸ್ ರೋಡ್ ಮುಖಾಂತರ ಬೇರೆ ಕಡೆಗೆಲ್ಲ ಶಿಫ್ಟ್ ಮಾಡ್ತಾ ಇದ್ರು. ಅದನ್ನ ನಿನ್ನೆ ಅರೆಸ್ಟ್ ಮಾಡಿದ್ದಾರೆ ಅವರು. ಈ ರೀತಿ ಅನೇಕ ಸಮಸ್ಯೆಗಳು ಇವತ್ತು ಕಾಡ್ತಾ ಇರ್ತಕ್ಕಂಥದ್ದು ಉತ್ತರ ಕರ್ನಾಟಕದಲ್ಲಿ ಸಮಸ್ಯೆ ಇದೆ. ನಾನು ಇಲ್ಲ ಅದನ್ನೇ ನಾವು ಮಾತನಾಡಲಿಕ್ಕೆ ಹೋಗ್ತಾ ಇರ್ತಕ್ಕಂಥ ಸಮಸ್ಯೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ರಕ್ತ ಚಂದನ ಕಳ್ಳರಿಗೆ ಸಪೋರ್ಟ್ ಮಾಡ್ತಾ ಇದೆ ಸರ್ಕಾರ ಅನ್ನೋದು ಇಟ್ ಇಸ್ ಅ ಫೇಕ್. ಅಂದ್ರೆ ವಿಚಾರಣೆ ಮಾಡ್ಲಿಕ್ಕೆ ನಿರಾಸಕ್ತಿ ಇದೆ ಸರ್ಕಾರಕ್ಕೆ ಅನ್ನುವಂಥದ್ದು ನಮ್ಮ ನಿಲುವು ಇರ್ತಕ್ಕಂಥದ್ದು. ಅದು ಗೊತ್ತಿರ್ತಕ್ಕಂಥದ್ದು. ಈ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಬಂದ ಭಾಗದ ರೈತರನ್ನ ಕೇಳಿದ್ರೆ ಅವರೇ ಹೇಳ್ತಾರೆ ಉತ್ತರ ನಿಮ್ಗೆ. ನೀವು ನಿಮ್ಮ ಪಕ್ಷದ ಚೌಕಟ್ಟಲ್ಲಿ ಇರ್ತೀರಿ ಉತ್ಕರ್ಷ್ ಅವರೇ. ನಾವು ಕರ್ನಾಟಕದಾದ್ಯಂತ ನಾವು ನೋಡೋರು ಮಾಡೋರು ಬೇರೆ ಯಾವುದೇ ವಿಚಾರ, ನೀವು ಬೇರೆ ಬೇರೆ ವಿಚಾರ ಹೇಳಿದ್ರಿ. ರಸ್ತೆ ಗುಂಡಿ ವಿಚಾರ ಇರಲಿ, ಮತ್ತೊಂದಿರಲಿ, ಮಗದೊಂದಿರಲಿ, 63% ಭ್ರಷ್ಟಾಚಾರ ಇರಲಿ, ಎಲ್ಲದಕ್ಕೂ ನಾವು ಎಸ್ ಹೌದು ಸರ್ಕಾರದಲ್ಲಿ ಆಡಳಿತ ಯಂತ್ರ ಕುಸ್ತೋಗಿದೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಅಟ್ ದ ಸೇಮ್ ಟೈಮ್ ರಕ್ತ ಚಂದನ ಕದಿಯೋದಕ್ಕೆ ಕಳ್ಳರಿಗೆ ಸರ್ಕಾರ ಸಪೋರ್ಟ್ ಮಾಡ್ತಿದೆ ಅಂದ್ರೆ ದಟ್ ಇಸ್ ನಾಟ್ ಅಕ್ಸೆಪ್ಟಬಲ್. ಎಸ್ ನೋಡಿ, ಇವತ್ತು ಮೊನ್ನೆ ನರೇಂದ್ರ ಮೋದಿಯವರು ಮಂಗಳೂರಿಗೆ ಉಡುಪಿ ಫಂಕ್ಷನ್ಗೆ ಬಂದಾಗ ನಮ್ಮ ಇನ್ಚಾರ್ಜ್ ಮಿನಿಸ್ಟ್ರು ನಮ್ಮ CM ಅವರು ಮೋದಿ ಅವರಿಗೆ ಒಂದು ಲೆಟ್ರ್ ಬರೆದಿದ್ರು. ಆ ಲೆಟ್ರನ್ನ ನಮ್ಮ ಮೋದಿಯವರು ಇನ್ ಹ್ಯಾಂಡು ನಮ್ಮ ದಿನೇಶ್ ಗುಂಡಾ ಸಾಹೇಬರು ಕೊಟ್ಟರು. ಏನು ವಿಷಯವಾಗಿ ರೈತರು ಎದುರಿಸುತ್ತಿರೋ ಒಂದು ದೊಡ್ಡ ಸಮಸ್ಯೆ MSP. ಒಂದು ಲೈನ್ ಹೇಳ್ಬಿಡ್ತೀವಿ, ಒಂದು ಪ್ಯಾರಾ ಹೇಳ್ಬಿಡ್ತೀವಿ ಮೇಡಮ್. ಅಲೋ ಮಿ 30 seconds kindly. I write you with your deep concern and sense of urgency regarding the severe price crash in the maize and green gram mung in Karnataka crops that sustain the livelihoods of lakhs of farmers. The market price have fallen far below the minimum support price declared by the Government of India, creating the widespread distress among the cultivators. I request you to kindly intervene and solve the issue ಅಂತ ನಮ್ಮ CM ಅವರು ಒಂದು ಲೆಟ್ರ್ ಬರೆದಿದ್ದಾರೆ. ಆ ನಿಟ್ಟಿನಲ್ಲಿ ರಾಜ್ಯದ BJP ಪ್ರತಿಪಕ್ಷದ ನಾಯಕ ಅಶೋಕ್ ಅವರು ಅದ್ರ ಬಗ್ಗೆ ಒಂದು ದಿವಸನಾರ ಮಾತಾಡಿದ್ದಾರೆ ಮೇಡಮ್. ಇಲ್ಲ ನಡ್ರಿ ನಾನು ಬರ್ತೀನಿ ನಿಮ್ಮ ಜೊತೆ ಮುಖ್ಯಮಂತ್ರಿಗಳೇ. ಪ್ರಹ್ಲಾದ್ ಜೋಶಿ ಅದ್ರ ಬಗ್ಗೆ ಮಾತಾಡಿದಾರ, ಕುಮಾರಸ್ವಾಮಿ ಅದ್ರ ಬಗ್ಗೆ ಮಾತಾಡಿದಾರ, ನಿರ್ಮಲಾ ಸೀತಾರಾಮನ್ ಅದ್ರ ಬಗ್ಗೆ ಮಾತಾಡಿದಾರ, ನಿಮ್ಮ ನೀರಾವರಿ ಯೋಜನೆ ಬಗ್ಗೆ ರಾಜ್ಯಕ್ಕೆ ಏನು ಬರಬೇಕು ನಡೀರಿ ನಾನು ಬರ್ತೀನಿ ನಿಮ್ಮ ಜೊತೆ ಹೋಗೋಣ. ಇದು ಪ್ರಧಾನಮಂತ್ರಿ ಹತ್ರ ನಾನು ಟೈಮ್ ತೊಗೋತೀನಿ, ಅಮಿತ್ ಶಾ ಅವ್ರ ಹತ್ರ ನಾನು ಟೈಮ್ ತೊಗೋತೀನಿ, ನಡೀರಿ ಒಟ್ಟಿಗೆ ಹೋಗ್ಬಿಟ್ಟು ರಾಜ್ಯದ ಸಮಸ್ಯೆ ಬಗ್ಗೆ ಮಾತಾಡೋಣ ಅಂತ ಯಾವತ್ತಾದರೂ ಅವರ BJP ವಿಪಕ್ಷ ನಾಯಕರ ಬಾಯಲ್ಲಿ ಬಂದಿದೆಯಾ? ವಿಜೇಂದ್ರ ಅವ್ರ ಬಾಯಲ್ಲಿ ಬಂದಿಲ್ಲ. ಇಲ್ಲ, ಅವರ ಕೆಲಸ ಏನಿದ್ರೂ ದ್ವೇಷ ಭಾಷಣ. ಏನಾರ ದೇ ಹ್ಯಾವ್ ಆಲ್ ರೈಟ್ಸ್ ಟು ಕ್ರಿಟಿಸೈಸ್ ಗೌರ್ಮೆಂಟ್ಸು. ಏನಾರು ತಪ್ಪು ಮಾಡ್ತಿದ್ಯಾ ಒಂದು ಕ್ರಿಟಿಸೈಸ್ ಮಾಡಿ, ನಾವು ಸರಿ ಮಾಡ್ಕೋತೀವಿ. ಅದಕ್ಕೆ ಪ್ರತಿಪಕ್ಷದಲ್ಲಿ ಇರೋರು ಅವರು ಅದು ಬಿಟ್ಟುಬಿಟ್ಟು ದ್ವೇಷ ಭಾಷಣ ಮಾಡೋದು, ರಸ್ತೆ ನಿಂತ್ಕೊಂಡು ವಾಚು ಅದು ಹಿಜಾಬು ಹಲಾಲು ಜಡ್ಕ ಅಂತ ಹೇಳೋದು. ಈ ದ್ವೇಷ ಭಾಷಣ ಮಸೂದೆ ಮಂಡನೆ ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ವಿರೋಧ ಪಕ್ಷಗಳು ಇದು ಬಿಜೆಪಿನ ಕಟ್ಟಾಕಕ್ಕೆ ಮಾಡ್ತಿದ್ದಾರೆ ಅಂತ ಮಾತಾಡ್ತಿದ್ದಾರೆ.
ಅದು ಒಂದು. ಇನ್ನೊಂದು ವೀರಪ್ಪ ಅವ್ರು ಹೇಳ್ದಂಗೆ 63% ಭ್ರಷ್ಟಾಚಾರದ ವಿಚಾರ ದ ಮೋಸ್ಟ್ ಇಂಪಾರ್ಟೆಂಟ್ ವಿಚಾರಗಳಾಗುತ್ತೆ. ಐ ಥಿಂಕ್ ಸೊ ಈ ಎರಡು ವಿಚಾರಗಳು ಸುವರ್ಣಸೌಧದಲ್ಲಿ 100% ಚರ್ಚೆಗೆ ಬಂದೇ ಬರುತ್ತೆ. ಆ್ಯಂಡ್ ಮತ್ತೊಂದು ನೀವು ಹೇಳ್ತಾ ಇದ್ರಿ, ಯಾರಾದರೂ ಬಿ ಜೆ ಪಿಯವ್ರು ಹೋಗಿ ಅಲ್ಲಿ ಸೆಂಟ್ರಲ್ ಗವರ್ನಮೆಂಟಲ್ಲಿ ಮಾತಾಡೋ ಪ್ರಯತ್ನ ಮಾಡಿದಾರ ಅಂತ. ಐ ಡೋಂಟ್ ಥಿಂಕ್ ಸೊ. ಕಾಂಗ್ರೆಸ್ ಅವ್ರು ಯಾವುದಾದ್ರೂ ಒಂದು ವಿಚಾರವನ್ನು ಅವರ ಹೈಕಮಾಂಡ್ ಹತ್ರ ಹೋಗಿ ಮಾತಾಡೋಕ್ಕಾಗಲಿ, ಬಿ ಜೆ ಪಿ ರಾಜ್ಯದ ವಿಚಾರವನ್ನ ಅವ್ರ ಹೈಕಮಾಂಡ್ ಹತ್ರ ಹೋಗಿ ಮಾತಾಡಕ್ಕಾಗ್ಲಿ ಯಾರಿಗೂ ತಾಕತ್ತಿದೆ ಅಂತ ನನಗಂತೂ ಪ್ರಹ್ಲಾದ್ ಜೋಶಿ ಹೋಗಿದ್ದಾರೆ, ಕುಮಾರಸ್ವಾಮಿ ಅವರು ಹೋಗಿದ್ದಾರೆ. ಮೊನ್ನೆ ಅಂಗನವಾಡಿ ಕಾರ್ಯಕರ್ತರನ್ನ ಕರ್ಕೊಂಡು ಹೋಗೋದು ನಿಯೋಗ ಭೇಟಿ ಮಾಡಿಸಿ ರಾಜ್ಯದ ಸಂಸತ್ ಸದಸ್ಯರು ಕರ್ನಾಟಕಕ್ಕೆ ದ್ರೋಹ ಮಾಡ್ತಿದ್ದಾರೆ. ಯಾವ ರೀತಿ ದ್ರೋಹ ಮಾಡ್ತಿದ್ದಾರೆ? ಯಾವ ರೀತಿ ದ್ರೋಹ? ರಾಜ್ಯದ ಹಕ್ಕುಗಳನ್ನ ರಾಜ್ಯದ ಜನರ ಒಂದು ದಿನ ಚರ್ಚೆ ಇಲ್ಲ. ರಾಜ್ಯದ ಸಂಸತ್ ಸದಸ್ಯರು ಸಂಪೂರ್ಣ ವಿಫಲರಾಗಿದ್ದಾರೆ. ರಾಜ್ಯದ ಜನರ ರೈತರ ಇಡೀ ಸಮಸ್ಯೆಗಳನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ. ಇವ್ರು ನಿಯೋಗ ಬನ್ನಿ ಅಂತ ಬಂಡತನ ಕೇಳಬೇಕು ಅಂತ ಮೇಡಮ್. ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಮೆಡಿಕಲ್ ಕಾಲೇಜ್ ಎಲ್ಲಾ ಪಕ್ಷದವರಿಗೆ ಅನ್ವಯ. ಮೋದಿ ಬಿಜೆಪಿ ಮತ್ತು ಕಾಂಗ್ರೆಸ್, ಕುಮಾರಸ್ವಾಮಿ ಅವರು ಬಿಎಂಟಿಸಿ ಅನೇಕ ಬಸ್ಗಳನ್ನ ಕೊಟ್ಟಿರ್ತಕ್ಕಂಥದ್ದು, ಎಲೆಕ್ಟ್ರಿಕ್ ಬಸ್ಗಳನ್ನ ಅನೇಕ ಯೋಜನೆಗಳನ್ನ ಮಾಡಿದ್ದಾರೆ. ಇವರು ಬಂದು ನಿಯೋಗ ತಗೊಂಡು ಹೋಗಿ ಅಂತಂದ್ರೆ ಇವ್ರು ಮಾಡುವಂತ ಬಂಡತನ ಇದೆ. ನಾವೇನ್ ಮಾಡೋಣ? ರಾಮಲಿಂಗಾರೆಡ್ಡಿ ಅವರು ಕುಮಾರಸ್ವಾಮಿನ ಭೇಟಿ ಮಾಡಿದ್ರು. ವಿಚಾರ ಗೊತ್ತಾ ನಿಮ್ಗೆ? ಎಲೆಕ್ಟ್ರಿಕ್ ಬಸ್ಗಳಲ್ಲಿ ಎಷ್ಟು ಜನರ ಸಾವಾಗ್ತಾ ಇದೆ ಗೊತ್ತಾ ನಿಮ್ಗೆ? ಎಷ್ಟು ಜನ ಎಲೆಕ್ಟ್ರಿಕ್ ಒಬ್ಬ ಸಂಸತ್ ಸದಸ್ಯ ಆಲ್ ಪಾರ್ಟಿ ಇದು ಎಲ್ಲ ಪಕ್ಷಗಳಿಗೂ ಅನ್ವಯ. ನಮ್ಮ ಚುನಾಯಿತ ಸದಸ್ಯರು ಮಾಡಿದಷ್ಟು ಅಪಮಾನ, ಮಾಡಿದಷ್ಟು ನಿರ್ಲಕ್ಷ್ಯ ಇನ್ಯಾರು ಮಾಡಿಲ್ಲ. ನೋಡಿ ಮೇಡಮ್, ಒಂದು ಹೇಳ್ತಾರೆ ಇವರು ಸರ್ವ ಸದಸ್ಯರ ಸಭೆ ಕರ್ಕೊಂಡು ಹೋಗೋದು ಒಂಥರ ಅಪರಾಧ ಥರ ಮಾತಾಡ್ತಾರೆ ಬಿ ಜೆ ಪಿಯವರು. ಇವರು ಮಾತಾಡುತ್ತಿರುವುದು ರಾಜ್ಯದ ದ್ರೋಹ ಬಗೆತಿದ್ದಾರೆ. ಈ ಬಿ ಜೆ ಪಿ ಮಿತ್ರರು ನಮ್ಮ ರಾಜ್ಯಕ್ಕೆ ಬರಬೇಕಾಗಿರೋ ಅನುದಾನ ಇದು ವೆದರ್ ಇಟ್ ಇಸ್ ಕಾಂಗ್ರೆಸ್ ಆರ್ ಬಿ ಜೆ ಪಿ ಆರ್ ಜೆ ಡಿ ಎಸ್ ಒಟ್ಟಿಗೆ ಹೋಗ್ಬಿಟ್ಟು ನಮ್ಮ ರಾಜ್ಯಕ್ಕೆ ಮೊನ್ನೆ ಒಂದ್ ನಿಮಿಷ ಉತ್ಕರ್ಷ್, ಇಡೀ ಮಾಧ್ಯಮಗಳು ಸೇರ್ಕೊಂಡು ಸರ್ಕಾರಕ್ಕೆ ಒಪ್ಪಿಸ್ತೀವಿ. ನೀವು ವಿಪಕ್ಷದವ್ರು ನೀವು ಹೋಗಕ್ ರೆಡಿ ಇದೀರಾ? ನಾನು ವಿಜೇಂದ್ರ ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ವಕ್ತಾರ ಇಲ್ಲಿ ಕುತ್ಕೊಂಡು ಹೇಳ್ತಿದ್ದಾರೆ ಸರ್ಕಾರ ಜೊತೆ ನಾವು ಹೋಗಕ್ ರೆಡಿ ಇದೀವಿ ಅಂತ. ಖಂಡಿತವಾಗ್ಲೂ ರಾಜ್ಯದ ಅಭಿವೃದ್ಧಿ ನೀವು ಈ ರೀತಿ ಹೇಳ್ಬೇಡಿ ಮೇಡಮ್. ಅಲ್ಲ, ಜನ ಅದನ್ನೇ ಹೇಳಿದ್ದು. ರಾಜ್ಯದ ಅಭಿವೃದ್ಧಿ ವಿಚಾರ ಬಂದಾಗ ರಾಜ್ಯಾಧ್ಯಕ್ಷರು ಎಲ್ಲರೂ ಕೂಡ ಸಹಕಾರ ಕೊಡ್ತಾರೆ. ಯಾಕೆ ಕೊಡೋದಿಲ್ಲ? ಯಾರಿಲ್ಲ ಅಂತಾರೆ? ರಾಜ್ಯದ ಅಭಿವೃದ್ಧಿ ಬಂದಾಗ ಯಾವುದೇ ನಾಯಕ ಅನಂತ್ ಕುಮಾರ್ ಅವರನ್ನ ನೆನಪಿಸ್ಕೋತೇನೆ. ಅನಂತ್ ಕುಮಾರ್ ಅವರಿಗೆ, ಬಿಜೆಪಿ ನಾಯಕ ಅನಂತ್ ಕುಮಾರ್ ಅವರಿಗೆ ಕರ್ನಾಟಕದ ಬಗ್ಗೆ ಎಷ್ಟು ಕಳಕಳಿ ಇತ್ತು ಅಂತಂದ್ರೆ ಕೋಆರ್ಡಿನೇಟ್ ಮಾಡ್ತಿದ್ರು, ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತಿದ್ರು, ಕರ್ಕೊಂಡು ಹೋಗ್ತಿದ್ರು, ಇಶ್ಯೂಸ್ಗಳಿದ್ರೆ ಲಾಬಿಗಳು ಮಾಡ್ತಿದ್ರು, ಅಲ್ಲಿ ಆ ಮಟ್ಟದಲ್ಲಿ ಚರ್ಚೆ ನಡೆತಿದ್ರು. ಅಂಥದ್ದೊಂದು ಸಂಕಲ್ಪ ಇರುವ ನಾಯಕ ಇಲ್ಲ. ನೋಡಿ ಮೇಡಮ್, ಒಂದೇ ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ ಮೇಡಮ್. ಕಳೆದ 15 days ಬ್ಯಾಕು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಕೃಷ್ಣ ಬೈರೇಗೌಡರು ರಾಜ್ಯಕ್ಕೆ ಬರಬೇಕಾಗಿರುವ ಒಂದು ದೊಡ್ಡ ಪಟ್ಟಿ ಇದು ಪ್ರಧಾನಮಂತ್ರಿಗಳು ಕೊಟ್ಟರು. ಪರಿಪರಿಯಾಗಿ ಬೇಡ್ಕೊಂಡ್ರು, ಬನ್ರಪ್ಪ ನೀವೇ, ಜೋಶಿ ಅವ್ರು ನೀವು ಬನ್ನಿ, ನಿರ್ಮಲಾ ಸೀತಾರಾಮನ್ ನೀವು ಬನ್ನಿ, ಸೋಮಣ್ಣ ನೀವು ಬನ್ನಿ, ನಿಮ್ಮ ಅಧ್ಯಕ್ಷನ ಕರ್ಕೊಂಬನ್ನಿ, ಇದು ಅಶೋಕ್ನ ಕರ್ಕೊಂಬನ್ನಿ ಅಂದ್ರೆ ಎಲ್ಲಿ ಹೋಗಿದ್ರು ಮೇಡಮ್? ಸಮಯ ಇಲ್ಲ, ದಯವಿಟ್ಟು ಹೇಳಿ ಸರ್. ಹೋಗಿರ್ಲಿಲ್ವಾ? ಮುಖ್ಯಮಂತ್ರಿ ಹೋಗಿರ್ಲಿಲ್ವಾ? ಕೃಷ್ಣ ಬೈರೇಗೌಡರು ಹೋಗಿಲ್ಲ ಅಂತಾರಲ್ಲ. ಮಾತು ಹೇಳ್ತೀನಿ ಸಮೀವುಲ್ಲಾ ಸರ್, ನಾನು ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆ. ಒಂದ್ ಕಡೆ ನೀವ್ ಹೇಳಿದ್ರಿ ಉತ್ಕರ್ಷ್, ಎಲ್ಲ ಅನುದಾನ ಕೊಟ್ಬಿಟ್ಟಿದೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಕ್ಕೆ ಎಲ್ಲ ಅನುದಾನ ಕೊಟ್ಟಿದೆ ಅಂತ ಹೇಳಿಲ್ಲ. ಪೂರ್ತಿ ಕೇಳಿಸ್ಕೊಳ್ಳಿ, ಲೆಟ್ ಮಿ ಫಿನಿಶ್ ಮೈ ವರ್ಡ್ಸ್ ಅಂತ ಹೇಳಿದ್ರಿ. ನಿಮ್ ಬಿಜೆಪಿ ಅವ್ರು ಅದನ್ನ ವಾದ ಕೂಡ ಮಾಡಿದೀರಾ. ಐ ಕ್ಯಾನ್ ಪ್ಲೇ 100 clips ಆನ್ ದಟ್, ಆಯ್ತಾ? ಒಂದು. ಇನ್ನೊಂದು, ಹಂಗೇನಾದ್ರೂ ಕೊಟ್ಟಿದ್ದೀರಾ? ಫಸ್ಟ್ ಆಫ್ ಆಲ್, ಯಾವುದೇ ಗವರ್ನಮೆಂಟ್ ಇತಿಹಾಸದಲ್ಲಿ ಇಲ್ಲಿವರೆಗೂ ಅನುದಾನಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಮೆಟ್ಲೇರಿರೋದನ್ನ ಯಾರಾದ್ರೂ ನೋಡಿದಿರ? ಅದುವೇ ರೈತರಿಗೆ ಬರಬೇಕಾದ ಒಂದು ಪ್ಯಾನಲ್ ಅಲ್ಲಿ ಕೂತ್ವಿ, ನಾವೇನೋ ನಮ್ಮ ಪಕ್ಷನ ಸಮರ್ಥಿಸ್ಕೊಂಡ್ವಿ. ದಿಸ್ ಇಸ್ ನಾಟ್ ದಟ್ ಕೈಂಡ್ ಆಫ್ ಡಿಸ್ಕಷನ್ ಅಂಡ್ ಟಾಪಿಕ್ ಆಲ್ಸೋ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಅದನ್ನೇ ಹೇಳ್ತಿರೋದು ಮೇಡಮ್. ನಾನು ಆಗ್ಲೇ ಕೂಡ ವಿತ್ ಡೇಟ್ ಅನ್ನು ನಾನು ಹೇಳ್ತಿರೋಂತದ್ದು. ರಾಜ್ಯ ಸರ್ಕಾರ ಬಹಳ ಉದ್ಧಾರ ಮಾಡಿದೆ ರಾಜ್ಯವನ್ನ. ಹಾಗಾದ್ರೆ ಅನೇಕ ಸಮಸ್ಯೆಗಳನ್ನು ಹೇಳಿದ್ವಲ್ಲ. ನೀವು ಏನ್ ಮಾತಾಡ್ತೀರಿ? ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಏನ್ ಸಹಕಾರ ಸರ್ಕಾರಗಳು ಏನೇನು ಉದ್ಧಾರ ಮಾಡಿದಾವೆ ಎಲ್ಲ ಕಣ್ಮುಂದೆ ಇದೆ. ನೀವು ಬಿಜೆಪಿ ಅವ್ರನ್ನೇ ಟಾರ್ಗೆಟ್ ಮಾಡ್ಬೇಕಂದ್ರೆ ಆಗೋದಿಲ್ಲ. ನಾವು ಮಾಡೋಂತದನ್ನೇ ಮಾಡ್ತಿದೀವಿ. ನಾವು ಹೇಳ್ತಾನೆ ಇದೀವಲ್ಲ, ರಾಜ್ಯ ನಾವು ಏನ್ ಯಾರ ಮನೆ ಅಲ್ಲ, ರಾಜ್ಯ ಸರ್ಕಾರದ ಸಮಸ್ಯೆಗಳನ್ನ ನಾವು ಅದನ್ನೇ ಹೇಳ್ತಿದೀವಿ.
ಕೇಂದ್ರದಲ್ಲಿ ನೀವಿದ್ದೀರಾ, ರಾಜ್ಯದಲ್ಲಿ ಅವ್ರಿದ್ದಾರೆ, ಹೌದು. ಕೇಳಿಸ್ಕೋಬೇಕು. ಸಮಸ್ಯೆಗಳಿದೆ, ಪ್ರಶ್ನೆ ಮಾಡ್ಲಿ. ಬಿಜೆಪಿ ಕಾಂಗ್ರೆಸ್ ಒಂದೇ ನಾಣ್ಯದ ಎರಡು ಮುಖಗಳು. ಅಷ್ಟೇ, ಕೇಳಿಸ್ಕೊಳ್ಳಿ. ಕಿರ್ಚಾಡೋದ್ರಿಂದ, ನೀವು ವಾಯ್ಸ್ ರೇಸ್ ಮಾಡೋದ್ರಿಂದ ಯು ಕೆ ನಾಟ್ ಮೇಕ್ ಮಿ ಟು ಶಟ್ ಮೈ ಮೌತ್. ಸತ್ಯ ಸುಳ್ಳಾಗಲ್ಲ, ಸುಳ್ಳು ಸತ್ಯ ಆಗಲ್ಲ. ಇದುವರೆಗೂ ಯಾವ್ದಾದ್ರು ರಾಜ್ಯ ಸರ್ಕಾರ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿ ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ ಹೋಗಿರೋದು, ಸುಪ್ರೀಂ ಕೋರ್ಟ್ ಅಲ್ಲಿ ಚೀಮಾರಿ ಹಾಕಿರೋದು ಯಾವತ್ತಾದ್ರೂ ನೋಡಿದೀರಾ ನೀವು? ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಇನ್ ಕೇಸ್ ಹಂಗೇನಾದ್ರು ಇತ್ತು ಅಂತಂದ್ರೆ ಆಯ್ತು, ನೀವ್ ಹೇಳ್ತಿದ್ರೆ ಎಲ್ಲ ಕೊಟ್ಟಿದ್ದಾರೆ ಅಂತ. ನಿಮ್ಮ ಸಂಸದರೇ ಮುಖ್ಯಮಂತ್ರಿಗಳು ಹೋದಾಗ ಅಥವಾ ಅವ್ರ ಜೊತೆ ಇವರು ಹೋಗ್ಬಿಟ್ಟು ಯಾಕೆ ಕೊಟ್ಟಿಲ್ವಾ, ಇಷ್ಟ ಆಗಿದೆ ಅಂತ ಕೂತ್ಕೊಂಡು ಮಾತಾಡ್ಕೊಂಡ್ ಬರಕಾಗಲ್ಲ? ಎಷ್ಟೋ ಬಾರಿ ನಮ್ಮ ವಿರೋಧ ಪಕ್ಷದ ನಾಯಕರು ಎಂಪಿಗಳು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಮೆಟ್ರೋ ವಿಚಾರದಲ್ಲಿ ಇರ್ಬೋದು ಅಥವಾ ಬೇರೆ ರೀತಿಯ, ನೀವು ಬಂದು ಪ್ಲೇ ಮಾಡ್ಬೇಕು. ಏನ್ ಮಾತಾಡ್ತೀರಾ? ಮೆಟ್ರೋ ವಿಚಾರದಲ್ಲಿ ಯಾಕೆ ಮಾಡಿಲ್ಲ ಮೇಡಮ್? ಮೆಟ್ರೋ ವಿಚಾರದಲ್ಲಿ ಅನೇಕ ವಿಚಾರಗಳಲ್ಲಿ ಮಾಡಿದೀವಿ. ಜೀವನಕ್ಕೆ ಮೆಟ್ರೋ ಇಂಪಾರ್ಟೆಂಟ್ ಅಲ್ಲ, ರೈತರು ಇಂಪಾರ್ಟೆಂಟ್. ನಾನು ಮೆಟ್ರೋ ಅಂತ ಹೇಳ್ತಿಲ್ಲ, ಮೆಟ್ರೋ ರೀತಿಯ ಅನೇಕ ವಿಚಾರಗಳಲ್ಲಿ ಐಐಟಿ ತಂದಿದ್ ಯಾರು? ಹುಬ್ಳಿ ಧಾರವಾಡಕ್ಕೆ ಅನೇಕ ವಿಚಾರಗಳನ್ನು ಮಾಡಿದ್ದೀವಿ. ಒಂದು ರೈತರ ಮತ್ತು ಜನರಿಗೆ ಒಂದು ಹತ್ತಿರವಾದ ಸಮಸ್ಯೆ ಬಗ್ಗೆ ಮಾತಾಡ್ತೀನಿ ಮೇಡಮ್. ಜಲ್ ಜೀವನ್ ಮಿಷನ್ ನಮ್ಮ ಸಮೀವುಲ್ ಅವ್ರಿಗೂ ಗೊತ್ತು. 35,698 ಕೋಟಿ ಟೋಟಲ್ ಪ್ರಾಜೆಕ್ಟ್ ವರ್ತು. ಕರ್ನಾಟಕದ ಶೇರು 24,598, ಸೆಂಟರ್ ಶೇರು 11,786. ಇದುವರೆಗೂ ಎಷ್ಟು ರಿಲೀಸ್ ಮಾಡಿದ್ದಾರೆ ಅಂತ ದಯವಿಟ್ಟು BJP ಮಿತ್ರರು ಹೇಳ್ಬಿಡ್ಬೇಕು. ಯಾಕಂದರೆ ಪರಿಪರಿಯಾಗಿ CM ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, DCM ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಪ್ರಿಯಾಂಕ್ ಖರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸೋಮಣ್ಣ ಅವರು ಆ ಖಾತೆ ಸಚಿವರು, ನಮ್ಮ ರಾಜ್ಯದ ಸಚಿವರವರು ಅದ್ರ ದುಡ್ಡು ರಿಲೀಸ್ ಮಾಡಿ ಸ್ವಾಮಿ, ನಾವು ಜಲ್ ಜೀವನ್ ಮಿಷನ್ ಫೇಸ್ 2 ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ದಯವಿಟ್ಟು ಸ್ವಲ್ಪ ನಮ್ಮ BJP ಮಿತ್ರರು ಮಾತಾಡಬೇಕು. ಭದ್ರಾ ಮೇಲ್ದಂಡೆ ಯೋಜನೆಗೆ ಬೊಮ್ಮಾಯಿ ಸರ್ಕಾರ ಇದ್ದಾಗಲೇ ನಿರ್ಮಲಾ ಸೀತಾರಾಮನ್ 5,000 ಕೋಟಿ ಅಲಾಟ್ ಮಾಡಿದ್ರು. ಇಲ್ಲಿವರೆಗೂ ಅದು ರಿಲೀಸ್ ಮಾಡಿಲ್ಲ ಮೇಡಮ್. ಅದ್ರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? ಮಾತಾಡ್ತೀನಿ ಸರ್. ಲೆಟ್ ಅಸ್ ಕಮ್ ಬ್ಯಾಕ್ ಟು ದಿಸ್ ಸೆಷನ್ ಅಂಡ್ ಅಧಿವೇಶನ ಸರ್. ಅದೇ ಅಧಿವೇಶನಕ್ಕೆ ಈ ದ್ವೇಷ ಭಾಷಣ ಮಸೂದೆ ಮಂಡನೆ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು? ದ್ವೇಷ ಭಾಷಣ ಮಸೂದೆ ಆಲ್ರೆಡಿ ಇತ್ತು. ಅದನ್ನ ಇನ್ನೊಂದಿಷ್ಟು ಕ್ಲಾರಿಟಿಯನ್ನ ಕೊಟ್ಟು ಶಿಕ್ಷೆಯ ಮತ್ತು ದಂಡದ ಅವಧಿಯನ್ನ ಹೆಚ್ಚು ಮಾಡಿದ್ದಾರೆ. ಮತ್ತು ಈ ಸಂದರ್ಭದಲ್ಲಿ ದ್ವೇಷ ಭಾಷಣದ ವಿರುದ್ಧ ಒಂದು ಖಡಕ್ ಆಗಿರುವ ಕಾಯ್ದೆಯ ಅಗತ್ಯ ಇತ್ತು. ಇಟ್ ಈಸ್ ಮೋಸ್ಟ್ ರಿಲೆವೆಂಟ್. ಅದು ಹೀಗಾಗಿ ಅದೊಂದು ಶಾರ್ಪ ಯಾರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಯಾರು ಅನ್ನಿಸ್ಕೋಬೇಕಾಗಿಲ್ಲ. ಯಾಕೆಂದ್ರೆ ಕಾಯ್ದೆಗೆ ತಿದ್ದುಪಡಿ ಅದನ್ನ ದುರ್ಬಳಕೆ ಮಾಡಿದಾಗ ಅದನ್ನು ಪ್ರೊಟೆಸ್ಟ್ ಮಾಡೋದು ಮತ್ತು ನ್ಯಾಯದಲ್ಲಿ ಪ್ರಶ್ನೆ ಮಾಡೋ ಅಧಿಕಾರ ಎಲ್ಲರಿಗೂ ಕೂಡ ಇದೆ. ಹೀಗಾಗಿ ಯಾರೇ ಆಗಲಿ, ಅದು ಆ ಸಮುದಾಯ, ಈ ಸಮುದಾಯ, ಆ ವ್ಯಕ್ತಿ, ಈ ವ್ಯಕ್ತಿ ಅಂತಲ್ಲ, ಯಾರೇ ಆಗಲಿ ಸಮಾಜವನ್ನು ಕಲುಷಿತಗೊಳಿಸ್ತಿರುವ, ಸಮಾಜದಲ್ಲಿ ಪ್ರಕ್ಷುಬ್ಧ ಮನೋಭಾವವನ್ನು ತುಂಬಿರುವಂತಹ ಭಾಷಣವನ್ನು ಅಥವಾ ಮಾತುಗಳನ್ನ ಆಡಿದವರ ವಿರುದ್ಧ ಇವತ್ತು ಕಠೋರ ಕ್ರಮದ ಅಗತ್ಯ ಇದೆ ಮತ್ತು ಇಂಥದ್ದೊಂದು ಕಾಯ್ದೆಯ ಅಗತ್ಯ ಇದೆ. ಅದು ಒಳ್ಳೆಯದೇ. ಆಮೇಲೆ ನಾನು ಇದಕ್ಕೆ ಇನ್ನೊಂದು ರೆಲೆವೆಂಟ್ ಅದು ದುರ್ಬಳಕೆ ಹೇಳ್ಬಿಡ್ತೀನಿ ಸರ್. ಅದು ದುರ್ಬಳಕೆ ದ್ವೇಷ ಭಾಷಣ ಕೇವಲ ರಾಜಕೀಯ ಪಕ್ಷಗಳಿಗೆ ಮಾತ್ರ ಸಂಬಂಧಪಟ್ಟಿಲ್ಲ, ಬೇರೆ ಬೇರೆ ಖಾಸಗಿ ಸಂಘಟನೆಗಳಿಗೂ ಸಂಬಂಧಪಟ್ಟಿದೆ. ಫಾರ್ ಎಕ್ಸಾಂಪಲ್, ನಾನು ಧರ್ಮಸ್ಥಳ ಪ್ರಕರಣನ ಇಲ್ಲಿ ಮೆನ್ಷನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ದ್ವೇಷಪೂರಿತ ಭಾಷಣಗಳನ್ನ ಮಾಡಿನೇ ಧರ್ಮಸ್ಥಳದಲ್ಲಿ ಹಾದಿ ತಪ್ಪಿಸಿ ಧರ್ಮಸ್ಥಳದ ಮೇಲೆ ಕೆಟ್ಟ ಹೆಸರು ಬರೋ ತರ ಮಾಡಿದ್ದು. ಹಾಗಾಗಿ ಐ ಥಿಂಕ್ ಸೊ ಈ ಒಳ್ಳೆ ಕೆಲಸ ಮಾಡಕ್ಕೆ ಯಾವ ಸರ್ಕಾರ ಇದ್ರೂ ಅದಕ್ಕೆ ಸಪೋರ್ಟ್ ಮಾಡ್ಲೇಬೇಕಾಗುತ್ತೆ. ಒಳ್ಳೇದನ್ನ ಒಳ್ಳೇದು ಅನ್ಬೇಕು, ಕೆಟ್ಟದನ್ನ ಕೆಟ್ಟದು ಅಂತ ಹೇಳಲೇಬೇಕಾಗುತ್ತೆ. ದ್ವೇಷ ಭಾಷಣ ಎಲ್ಲರಿಗೂ ಅನ್ವಯಿಸುತ್ತೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲರಿಗೂ ಅನ್ವಯಿಸುತ್ತೆ. ಯಾರು ದ್ವೇಷ ಭಾಷಣ ಮಾಡ್ತಾರ ಅವ್ರಿಗೆ ಒಂದು ಶಿಕ್ಷೆ, ಒಂದು ಕಟ್ಟಿಟ್ಟ ಬುತ್ತಿ.